ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಂಜನಗೂಡಿನ ನಂಜುಂಡೇಶ್ವರ ಟೆಂಪಲ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಇದೊಂದು ನನ್ನ ಚಿಕ್ಕ ಪ್ರಯತ್ನ ಅಂತಲೇ ಹೇಳ್ಬೋದು. ನಂಜುಂಡೇಶ್ವರ ದೇವಸ್ಥಾನ ಬಗ್ಗೆ ನಾನು ತಿಳಿಸುವಂಥದ್ದು. ಮತ್ತು ನಮಗೆ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವಂತೂ ಶಿವನ ದರ್ಶನವನ್ನು ಕಣ್ತುಂಬಿಕೊಂಡು ತುಂಬ ಖುಷಿ ಆಯಿತು. ಇದೆಲ್ಲ ಫ್ರೆಂಡ್ಸ್ ಸರ್ಕಲ್ ಒಟ್ಟಿಗೆ ಹೋಗಿರುವಂತಹ ವಿಡಿಯೋ. ಅದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಂಜುಂಡೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಶಿವನನ್ನು ಪೂಜಿಸಲು ಸಮರ್ಪಿಸಲಾಗಿದೆ. ಇದು ಕಪಿಲಾ ನದಿಯ ದಡದ ತೀರದಲ್ಲಿರುವಂತದ್ದು. ನೋಡಿ, ಶಿವನ ದರ್ಶನವನ್ನು, ನಂಜುಂಡೇಶ್ವರನ ದರ್ಶನವನ್ನು ನೋಡ್ಬೋದು ನೀವು. ಈ ರೀತಿ ಇದೆ. ಮತ್ತೆ ಇದು ಅಂಗಳ ಒಳಗೆ ಯಾವ ರೀತಿ ಇದೆ ಈ ರೀತಿ ಇದೆ. ಮತ್ತೆ ಕಪಿಲಾ ತೀರ ಇದು. ನಂತರ ನಾವು ಎಲ್ಲರೂ ಒಂದು ಫ್ರೆಂಡ್ ಸರ್ಕಲ್ ಬಂದಿರುವಂತದ್ದು. ಆಲ್ರೆಡಿ ನಿಮ್ಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಒಂದು ಟ್ರಿಪ್ ಅಂತ ಬಂದಿದ್ದು, ಫ್ಯಾಮಿಲಿ ಟ್ರಿಪ್ ಅಂತಾನು ಹೇಳ್ಬೋದು. ಆಫೀಸ್ ಕಡೆಯಿಂದ ಬಂದಿರುವಂತ ಟ್ರಿಪ್ ಇದು. ಮತ್ತೆ ಫ್ಯಾಮಿಲಿ ಎಲ್ಲರೂ ಬಂದಿದ್ದು. ನಂತರ ಈ ರೀತಿ ನಾವು ಒಳಗೆ ಹೋಗ್ತಾ ಇದ್ದಾಗೆ ದೊಡ್ಡ ದ್ವಾರ ಸಿಗುತ್ತೆ ನಿಮಗೆ ನಂಜುಂಡೇಶ್ವರ ದೇವಸ್ಥಾನ. ಇದು ಪುರಾತನ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ನಿಮ್ಗೆ. ಇದು ತುಂಬಾ ಹಳೆಯ ದೇವಸ್ಥಾನ. ಇದು ದ್ವಾರ ತುಂಬಾ ದೊಡ್ಡದಾಗಿದೆ. ಯಾವ ರೀತಿ ತೆಗಿತಾರೆ, ಯಾವ ರೀತಿ ಆಗ್ತಾರೆ ಅಂತ ಗೊತ್ತಿಲ್ಲ, ಅಷ್ಟೊಂದು ದೊಡ್ಡದಾಗಿದೆ. ತುಂಬಾ ವೆಯ್ಟ್ ಕೂಡ ಇದೆ ಅದು. ನಂತರ ತುಂಬಾ ದೊಡ್ಡ ಜಾತ್ರೆ ಕೂಡ ಆಗುತ್ತೆ ಇಲ್ಲಿ. ನೋಡಿ, ನಾವು ಆಲ್ರೆಡಿ ಇಲ್ಲಿ ಕ್ಯೂ ನಿಂತಿದ್ದೀವಿ. ಈ ರೀತಿ ನಾನು ಬಿಲ್ವಪತ್ರಗಳನ್ನು ತಗೊಂಡಿದ್ದೀನಿ. ಶಿವನಿಗೆ ತುಂಬಾ ಪ್ರಿಯವಾಗಿರೋದ್ರಿಂದ ಬಿಲ್ವಪತ್ರ ಕೊಟ್ರೆ ತುಂಬಾ ಒಳ್ಳೇದಲ್ವಾ, ಅದು ಶಿವನ ಒಂದು ಸನ್ನಿಧಿಯಲ್ಲಿ. ಮತ್ತೆ ಇದು ನೋಡಿ, ಶ್ರೀಕಂಠೇಶ್ವರ ದೇವಸ್ಥಾನದ ಪಾಕಶಾಲೆ ಆ ಕಡೆ ಹೋಗುವಂಥದ್ದು. ಇದು ಒಳಗಿರುವಂತ ದೇವಸ್ಥಾನ. ನಾನು ಕಾಣಬಹುದು, ವಿಡಿಯೋ ಮಾಡ್ತಿದ್ದೀನಿ ನಾನು. ಅಲ್ಲಿ ಇನ್ನೊಂದು ಒಂದು ಭಕ್ತಾದಿಗಳು ಅರಿಕೆ ಮಾಡ್ಕೊಂಡಿರ್ತಾರೆ. ಅದ್ರ ಪ್ರಕಾರವಾಗಿ ಅವ್ರು ಏನ್ ಮಾಡ್ತಾರೆ, ಉರುಳು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಂತರ ಈ ರೀತಿ ಭಜನೆ ಎಲ್ಲ ಆಡ್ತಾ ಇರ್ತಾರೆ. ಅಲ್ಲಿ ಒಳಗಡೆ ಶಿವನ ಭಕ್ತರು ಎಲ್ಲ ಬಂದು ಭಜನೆಗಳನ್ನು ಆಡ್ತಾ ಇರ್ತಾರೆ. ಶಿವನ ಹಾಡುಗಳನ್ನು ಕಥೆಗಳನ್ನು ಆಡ್ತಾ ಇರ್ತಾರೆ. ನಂತರ ಇದು ಒಳಗೆ ಶಿವನ ನಂಜುಂಡೇಶ್ವರನ ದರ್ಶನ ಮಾಡಕ್ಕೆ ಹೋಗುವಾಗ ಈ ರೀತಿ ನಿಮಗೆ ಶೈವ ವಾಸ್ತು ಶಿಲ್ಪ ಮತ್ತು ಸಂಸ್ಕೃತಿಯನ್ನು ಹೊಂದಿರುವಂತಹ ನಿಮಗೆ ಈ ರೀತಿ ಭಂಗಿಗಳನ್ನು ನೀವು ನೋಡ್ಬೋದು. ತುಂಬಾ ಸುಂದರವಾದ ಒಂದು ಸಂಸ್ಕೃತಿಯ ಕಲೆಯಲ್ಲಿ ಮಾಡಿರುವಂತಹ ಭಂಗಿಗಳು. ಹಲವಾರು ಶಿವನ ಭಂಗಿಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಒಳಗೆ. ಇಲ್ಲಿ ಮೂಲವಾಗಿ ಹೇಳ್ಬೇಕಂದ್ರೆ ಶಿವ ಇಲ್ಲಿ ನೆಲೆಸಿದ್ದಾನೆ ಅಂತ ಕೂಡ ಪುರಾತನ ಕಾಲದಿಂದಲೂ ಜನರು ನಂಬಿಕೊಂಡು ಬಂದಿದ್ದಾರೆ. ಆದ್ರಿಂದ ಇದು ನಮ್ಮ ದಕ್ಷಿಣ ಭಾರತದ ಒಂದು ಅತಿ ದೊಡ್ಡ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ನೋಡಿ, ಕಾಣ್ತಿದಲ್ಲ, ಇದನ್ನು ಎರಡನೇ ಕಾಶಿ ಅಂತ ಕೂಡ ಹೇಳ್ತಾರೆ. ನೋಡಿ, ಕಾಣ್ತಿದಲ್ಲ ನಿಮ್ಗೆ ದೇವಸ್ಥಾನದ ಒಂದು ವಿಗ್ರಹದ ಭಂಗಿಗಳನ್ನು ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಶಿಲ್ಪಿಗಳು ಕೆತ್ತಿರುವಂಥದ್ದು ಆಗಿನ ಕಾಲದವರು. ನೀವು ಇವಾಗ ಶಿವನ ದರ್ಶನವನ್ನು, ನಂಜುಂಡೇಶ್ವರನ ದರ್ಶನವನ್ನು ಮಾಡ್ಲಿಕ್ಕೆ ಅಂತ ಹೋಗುವಾಗ ಒಳಗೆ ಈ ರೀತಿ ನಿಮ್ಗೆ ಒಂದು ಭಂಗಿಗಳನ್ನು ನೀವು ಕಣ್ತುಂಬಿಕೊಳ್ಬಹುದು. ತಮಗೆ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಗಂತೂ ತುಂಬಾ ಖುಷಿ ಇತ್ತು. ಯಾವಾಗಂತೂ ಶಿವನ ದರ್ಶನ ಮಾಡ್ತೀವಿ ಅಂತ ಆಗಿತ್ತು. ಆದ್ರೆ ತುಂಬಾ ಶೆಕೆ ಕೂಡ ಇತ್ತು, ತುಂಬಾ ಜನ ಇದ್ರು. ಯಾಕಂದ್ರೆ ಇವಾಗೆಲ್ಲ ರಜಾ ಅಲ್ವಾ, ಸಮ್ಮರ್ ಟೈಮ್ ಅಲ್ಲೇ ನಾವು ಹೋಗಿರುವಂತದ್ರಿಂದ ತುಂಬಾ ಜನ ಬಂದಿದ್ರು ಅಲ್ಲಿಗೆ. ಮೈನ್ ಆಗಿ ಶಿವನ ದರ್ಶನ ಮಾಡಕ್ಕೆ ಅಂತೂ ನಾವು ತುಂಬಾ ಕಾತರವಾಗಿದ್ದು. ನಿಮ್ಗೆ ತುಂಬಾ ಇವಾಗ ಕ್ಯೂ ಇರೋದ್ರಿಂದ ಮಾಮೂಲಿ ಜಾಸ್ತಿ ಲೈನಲ್ಲಿ ಹೋಗ್ಬೇಕಾಗುತ್ತೆ. ನೋಡಿ, ಒಳಗಡೆ ಈ ರೀತಿ ಕಂಬಗಳನ್ನು ಮಾಡಿದರೆ ಹಳೇ ಕಾಲದ ಪುರಾತನದ ಕಂಬಗಳು ಇವೆಲ್ಲ. ನೋಡಿ, ಹಳೇ ದೇವಸ್ಥಾನ ಅಂದ್ರೆ ಹಳೇ ದೇವಸ್ಥಾನ ಇದು. ಶಿವನ ದೇವಸ್ಥಾನ ಇದು. ನಿಮ್ಗೆ ಕಾಣ್ತದಲ್ಲ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂದ್ರೆ ನಮ್ಗೆ ಒಂಥರ ಖುಷಿ ಆಗುತ್ತೆ ಅದನ್ನು ನೋಡ್ತಾ ಇದ್ರೆ. ಮತ್ತೆ ಇದನ್ನ ನಂಜುಂಡೇಶ್ವರ ಎಂಬ ಹೆಸರಿನ ಅರ್ಥ ಏನಂದ್ರೆ ವಿಷವನ್ನು ಕುಡಿದ ದೇವರು ಅಂತ, ಹಾಲಾಹಲ ಅಂತ ಹೇಳ್ತಾರೆ. ಇದು ಹಾಲು ಸಾಗರದ ಮಹಾಮಂತರದ ದಂತಕಥೆಯಲ್ಲಿ ಮೂಲವನ್ನು ಹೊಂದಿದಂತೆ ಇದು ಕೂಡ ಹೇಳ್ತಾರೆ. ಹೀಗಾಗಿ ಈ ಊರಿಗೆ ನಂಜನಗೂಡು ಎಂಬ ಹೆಸರು ಬಂದಿದೆ. ನಂಜುಂಡೇಶ್ವರ ದೇವರ ವಾಸಸ್ಥಾನ ಅಂತಾನೆ ಹೇಳ್ಬೋದು ಈ ದೇವಸ್ಥಾನ. ಮತ್ತೆ ಇಲ್ಲಿ ನಂಜನಗೂಡಲ್ಲಿ ದೊಡ್ಡ ಜಾತ್ರೆ ಉತ್ಸವ ಎಲ್ಲ ಆಗುತ್ತೆ. ಆವಾಗ ಸಾವಿರಾರು ಭಕ್ತರು ಇಲ್ಲಿಗೆ ಸೇರ್ತಾರೆ. ಮತ್ತೆ ಜಾತ್ರೆಯಲ್ಲಿ ಉತ್ಸವಗಳು ಮತ್ತೆ 5 ವರ್ಣರಂಜಿತ ರಥವನ್ನು ಕೂಡ ಇಲ್ಲಿ ಒಳಗೊಂಡಿದೆ.
ಇವುಗಳನ್ನೆಲ್ಲ ರಥಬೀದಿ ಎಂಬ ಹಾದಿಯಲ್ಲಿ ಏನ್ ಮಾಡ್ತಾರೆ ಭಕ್ತಾದಿಗಳು ಎಳೆಯುತ್ತಾರಂತೆ. ನಂಜುಂಡೇಶ್ವರ ದೇವಸ್ಥಾನ ಹತ್ತಿರ ಪರಶುರಾಮನ ದೇವಸ್ಥಾನ ಕೂಡ ಇದೆ. ಮತ್ತೆ ನೀವ್ ಹೇಳ್ಬೇಕಂದ್ರೆ ಈ ದೇವಸ್ಥಾನ 9 ಅಂತಸ್ತಿನ 20 ಅಡಿ ಎತ್ತರ ದೇವಾಲಯ ಆಗಿದೆ. ಮತ್ತೆ ಗೋಪುರ ಮತ್ತು ಅದರ ವಿಸ್ತಾರವಾದ ಹೊರಭಾಗವನ್ನು ಮೈಸೂರು ರಾಜ ಕೃಷ್ಣರಾಜ ಒಡೆಯರು 3ರ ರಾಣಿ ದೇವರಾಜಮ್ಮಣ್ಣಿ ಇವರು ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ. ಮತ್ತೆ ಶಿವಪುರಾಣದಲ್ಲಿ ಇದನ್ನ ನಂಜನಗೂಡು ಶ್ರೀ ಗರಲಪುರಿ ಅಂತ ಇದನ್ನ ಕರೀತಾರೆ, ಅಂದ್ರೆ ಉಲ್ಲೇಖ ಮಾಡಿದ್ದಾರಂತೆ ಅದರಲ್ಲಿ. ಮತ್ತೆ ಇದು ಪೌರಾಣಿಕವಾಗಿರುವಂತಹ ಪವಿತ್ರವಾದ ದೇವಸ್ಥಾನ ನಂಜನಗೂಡು ದೇವಸ್ಥಾನ ಅಂತಾನೆ ಹೇಳ್ಬೋದು. ನೋಡಿ, ಶಿವನ ದರ್ಶನ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಣ್ಣು 2 ಸಾಲಲ್ಲ. ಬಟ್ ನಮ್ಗೆ ವಿಡಿಯೋ ಒಳಗೆ ಅಲೋ ಇಲ್ಲ, ಆದ್ರೂ ಕೂಡ ನಾನು ಮಾಡಿದ್ದೀನಿ, ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಒಳಗಡೆ, ನಿಮ್ಗೆ ಕಾಣ್ತದಲ್ವಾ. ಅದೇ ರೀತಿ ನಾವು ಶಿವನ ದರ್ಶನವನ್ನು ಮಾಡ್ಕೊಂಡು ಬಂದು ಎಲ್ಲರೂ ಸ್ವಲ್ಪ ಈ ಕಡೆ ನೋಡಿ ಎಲ್ಲ ಕಾಣ್ತಿದೀವಲ್ಲ, ನಾವೆಲ್ಲರೂ ಕುತ್ಕೊಂಡು ದೇವಸ್ಥಾನ ಒಳಗೆ ಸ್ವಲ್ಪ ಹೊತ್ತು ಕುತ್ಕೊಳ್ಬೇಕಲ್ವಾ, ಅದು ನಮ್ಮ ಪದ್ಧತಿ. ಆಮೇಲೆ ಇಲ್ಲಿ ಹೊರಗಡೆ ಬಂದಾಗ ನಿಮ್ಗೆ ನಂದಿಯ ದೊಡ್ಡ ವಿಗ್ರಹ ಕಾಣುತ್ತೆ. ಅಲ್ಲಿ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಒಳ್ಳೇದು. ಮತ್ತೆ ನಾವು ಹೊರಗಡೆ ಬಂದಾಗ ನೋಡಿ ಮಕ್ಕಳಿಗೆ ಕುದುರೆ ಸವಾರಿ ಮಾಡುವಂತದ್ದು ಒಂದು ಖುಷಿ ಅಲ್ವಾ, ಹಾರ್ಸ್ ರೈಡಿಂಗು. ಆದ್ರಿಂದ ಮಕ್ಕಳನ್ನೆಲ್ಲ ಕೂರಿಸಿ ನಾವು ಹಾರ್ಸ್ ರೈಡಿಂಗ್ ಮಾಡಿಸ್ತೀವಿ. ಈ ರೀತಿ ನಮ್ದು ಒಂದು ನಂಜನಗೂಡು ದೇವಸ್ಥಾನದ ದರ್ಶನವಾಗಿತ್ತು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ರೀತಿ ನಾವು ಶಿವನ ದರ್ಶನವನ್ನು ತುಂಬಾ ಚೆನ್ನಾಗಿ ಕಣ್ತುಂಬಿಕೊಂಡು ಮತ್ತೆ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ನೀವು ಕೂಡ ಒಂದ್ಸತಿ ಬಂದು ನಂಜನಗೂಡಿಗೆ ಬಂದು ವಿಸಿಟ್ ಮಾಡಿದಾಗ ನಿಮಗೂ ಕೂಡ ಒಂಥರ ಪ್ರಶಾಂತವಾಗಿ ವಿಶಾಲವಾಗಿ ಮನಸ್ಸು ಒಂಥರ ನಿರಾಳವಾಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿ ನಾವು ಊಟ ಎಲ್ಲ ರೆಡಿ ಇತ್ತು, ಊಟ ಮಾಡೋದು. ಇಲ್ಲಿಂದ ಆಮೇಲೆ ಊಟಿ ಕಡೆ ಪಯಣವನ್ನು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.